ಅಧಿಕಾರಕ್ಕೆ ಬರಬೇಕು, ಒಳ್ಳೆ ಈ ಥರ ಇನ್ಸ್ಟಿಟ್ಯೂಟ್ಸ್ ಆಗ್ಬೋದು, ಒಂದು ಕಂಪ್ನೀಸ್ ಆಗ್ಬೋದು ನಡೆಸಬೇಕಂದ್ರೆ ನನ್ನ ಮಕ್ಳಿಗೆ ನಾನು ಹೇಳ್ಕೊಳ್ಳುವಂಥದ್ದು 3 ವಿದ್ಯೆಗಳನ್ನ ಬಿಟ್ಬಿಡಿ ಅಂತ ಹೇಳ್ತೀನಿ. ಒಂದು, ಮನೆಯಲ್ಲಿ ಟಿವಿ ನೋಡೋದು, 2ನೇದು ನ್ಯೂಸ್ ಪೇಪರ್ ಓದೋದು, 3ನೇದು ಸುಳ್ಳು ಹೇಳೋದು. ಈ 3ನ ಬಿಟ್ಬಿಟ್ರೆ ಲೈಫ್ ಲಾಂಗ್ ಎಲ್ಲಿ ಬೇಕಂದ್ರೆ ಯಾರು ಬೇಕಂದ್ರೂ ಚೆನ್ನಾಗಿರ್ಬೋದು ಅನಿಸ್ತಾ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಇವತ್ತು ಬಿಲ್ ಗೇಟ್ಸ್ ಆಗ್ಬೋದು, ನ್ಯೂಸ್ ಪೇಪರ್ ಓದಲ್ಲ, ಟಿವಿ ನೋಡಲ್ಲ. ಆನಂದ್ ಕೃಷ್ಣನ್ ನ್ಯೂಸ್ ಪೇಪರ್ ಓದಲ್ಲ, ಟಿವಿ ನೋಡಲ್ಲ. ಬುರ್ನಾಯ್ ಸುಲ್ತಾನ್ ನ್ಯೂಸ್ ಪೇಪರ್ ಓದಲ್ಲ, ಟಿವಿ ನೋಡೋದಿಲ್ಲ, ಸುಳ್ಳು ಹೇಳೋದಿಲ್ಲ. ಈ ಥರ ಯಾರು ಪ್ರಪಂಚದಲ್ಲಿ ದೊಡ್ಡವರು ಇದ್ದಾರೆ ಇವರೆಲ್ಲ ನ್ಯೂಸ್ ಪೇಪರ್ ಓದೋದಿಲ್ಲ, ಟಿವಿ ನೋಡೋದಿಲ್ಲ, ಮೊಬೈಲು ಇಟ್ಕೊಂಡಿಲ್ಲ. ಅವರೆಲ್ಲ ಯಾರು ಮೊಬೈಲು ಇಲ್ಲ ಅವರಿಗೆ. ಅದರಿಂದ ನನ್ನ ಮಕ್ಳಿಗೆ ಹೇಳ್ಕೊಳ್ಳುವಂಥದ್ದು ಈ 3 ಇದನ್ನು ಬಿಡಿ. ಒಂದು, ನ್ಯೂಸ್ ಪೇಪರ್ ಓದಬೇಡಿ, 2ನೇ ಟಿವಿ ನೋಡಬೇಡಿ, 3ನೇ ಸುಳ್ಳು ಹೇಳಬೇಡಿ. ಟಿವಿ ನೋಡೋದ್ರಿಂದ ಇವಾಗ ನೀವೇ ನೋಡ್ತಾ ಇದ್ದೀರಾ, ಟಿವಿನಲ್ಲಿ ಏನೇನು ಬರ್ತಾ ಇದೆ, ಈ ರಾಜಕೀಯದ್ದು ಎಲ್ಲ ಏನೇನು ಬರ್ತಾ ಇದೆ ಅಂತ. ಅದೇನಾದ್ರು ನಾವು ಪ್ರಯೋಜನ ಇದೆ ಯಾವುದಾದ್ರೂ? ಅದು ನಾವು ತಲೆ ಕೆಡಿಸ್ಕೋಬೇಕಷ್ಟೇ, ಅದರಿಂದ ಪ್ರಯೋಜನ ಇಲ್ಲ. ಅದರಿಂದ ಆ ಟೈಮನ್ನು ಈ ಮಕ್ಕಳು ತಂದೆ ತಾಯಿ ಜೊತೆ ನೀವು ಸ್ಪೆಂಡ್ ಮಾಡಿ. ತಂದೆ ತಾಯಿ ಜೊತೆ ಒಂದು ಹಾಫ್ ಅನ್ ಅವರ್ ಕೂತ್ಕೊಂಡು ಮಾತಾಡಿ, ನನ್ನ ಕಷ್ಟ ಏನಿದೆ, ಸುಖ ಇದೆ, ನಾನು ಓದಬೇಕು, ನನ್ನ ಪೆನ್ಸಿಲ್ ಬೇಕು, ಪೆನ್ ಬೇಕು, ಬುಕ್ ಬೇಕು ಅಂತ ತಂದೆ ತಾಯಿ ಹತ್ರ ಮಾತಾಡಿ. ತಂದೆ ತಾಯಿ ಹತ್ರ ಅಷ್ಟೇ ಮಕ್ಕಳ ಜೊತೆ ಕೂತ್ಕೊಂಡು ಹಾಫ್ ಅನ್ ಅವರ್ 1 ಅವರ್ ಟೈಮನ್ನ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ರೆ ಅವರು ಖುಷಿ ಪಟ್ಟು, ನಮ್ಮ ತಂದೆ ತಾಯಿ ಇವತ್ತು ನಮ್ಮನ್ನು ಕೇಳಿದ್ರು, ನಮ್ಗೆ ಊಟ ಕೊಟ್ಟರು, ಚಾಕ್ಲೇಟ್ ಕೊಟ್ಟರು, ನಮ್ಮ ತಂದೆ ಒಳ್ಳೆ ಬುದ್ಧಿವಾದರು, ತಾಯಿ ಒಳ್ಳೆ ಬುದ್ಧಿವಾದಂಥ ಮಾತನ್ನು ಹೇಳಿ, ಓದಬೇಕು, ನೀವು ಚೆನ್ನಾಗಿರ್ಬೇಕಾ, ಮುಂದಕ್ಕೆ ಇಂಥ ಮನುಷ್ಯನ ಇಂಥ ಥರ ಬರಬೇಕು, ಒಂದು ವಿವೇಕಾನಂದನ್ ತೋರಿಸಿ ಇವ್ರ ಥರ ಬರಬೇಕು, ಒಂದು ಕುವೆಂಪು ತೋರಿಸಿ ಇವ್ರ ಥರ ನಮ್ಮ ಮಕ್ಕಳಾಗಬೇಕು, ಒಂದು ನಮ್ಮ ವಿಶ್ವೇಶ್ವರಯ್ಯ ತೋರಿಸಿ ಇವ್ರ ಥರ ನಮ್ಮ ಮಕ್ಕಳಾಗಬೇಕು, ಅದೇ ನಮ್ಮ ಅಬ್ದುಲ್ ಕಲಾಂ ತೋರಿಸಿ ಇವ್ರ ಥರ ನಮ್ಮ ಮಕ್ಕಳಾಗಬೇಕು ಅಂತ. ಈ ಥರ ನಮ್ಮ ದೇಶಕ್ಕೆ ಹೋರಾಡಿರುವಂಥವ್ರು, ದೇಶಕ್ಕೋಸ್ಕರ ಕೆಲಸ ಮಾಡಿರುವಂಥವ್ರನ್ನ ತೋರಿಸಿ ಅವ್ರಿಗೊಂದು ಅಡ್ವೈಸ್ ಮಾಡಿ, ಈ ರೀತಿಯಲ್ಲಿ ನೀವು ಆಗಬೇಕು ಅನ್ನೋದನ್ನ ನಮ್ಗೆ ಆಸೆ ಇದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಕೇಳ್ತಾರೆ. ಅಲ್ಲಿವರೆಗೂ ಹೋಗದೇ ಇದ್ರು ಅವ್ರ ಟಚ್ ಮಾಡೋಕ್ಕಾದ್ರೂ ಹೋಗ್ಬೋದು ಅನ್ನೋ ಒಂದು ಆಸೆ ಅನ್ನೋದು ಇಟ್ಕೋಬೇಕು ಯಾವತ್ತೇ ಆಗಲಿ. ಆಮೇಲೆ ಈ ಹಾಸ್ಪಿಟಲ್ಸ್ ಬಗ್ಗೆ, ನನ್ನ ಸರ್ವಿಸ್ ಬಗ್ಗೆ ಹೇಳಿದ್ರು.